ಹಾಯ್ ಫ್ರೆಂಡ್ಸ್, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ನನ್ನ ಹೆಸರು ಮುಬಾರಕ್. ಓಕೆ, ಸೊ ನಾನು ಈ ವಿಡಿಯೋನಲ್ಲಿ ವೆಯ್ಟ್ ಲಾಸ್ ಕುರಿತಾಗಲಿ, ವೆಯ್ಟ್ ಗೇನ್ ಕುರಿತಾಗಲಿ, ಬ್ಯೂಟಿ ಟಿಪ್ಸ್ ಕುರಿತಾಗಲಿ ಮಾತನಾಡಲ್ಲ. ನಮ್ಮ ಲೈಫ್ ಕುರಿತು ಮಾತನಾಡ್ತೀನಿ. ಲೈಫ್ನಲ್ಲಿ ಯಾವ ರೀತಿ ಮುಂದೆ ಹೋಗಬೇಕು, ಕಷ್ಟಗಳನ್ನು ಯಾವ ರೀತಿ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅಂತ ಈ ವಿಡಿಯೋ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಈ ವಿಡಿಯೋನ ಕಡೆ ತನಕ ನೋಡ್ತಾ ಇರಿ. ಓಕೆ, ನಡೀರಿ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನಂತೆ. ಓಕೆ, ಓಕೆ, ಅವನಿಗೆ ಈ ಶೂಟಿಂಗ್ ಗನ್ ಅಭ್ಯಾಸ, ಓಕೆ, ಅದಂದರೆ ತುಂಬ ಪ್ರಾಣ ಅವನಿಗೆ. ಓಕೆ, ತುಂಬಾ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಓಕೆನಾ? ಸೊ ಅವನು ಎಲ್ಲ ರೀತಿಯಾದಂತಹ ಈ ಕಾಂಪಿಟೇಷನ್ಸ್ ಇರುತ್ತಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೆಲ್ಲ ಗೆದ್ಕೊಂಡು ಬಂದಿರ್ತಾನೆ. ಅವನಿಗೆ ಒಂದು ಆಸೆ ಇರುತ್ತೆ, ನಾನು ಒಲಿಂಪಿಕಲ್ಲಿ ಹೋಗಿ ಮೆಡಲ್ ತರಬೇಕು ನನ್ನ ಕಂಟ್ರಿಗೆ ಅಂತ. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ನಡೆಸ್ತಾ ಇರ್ತಾನೆ. ಓಕೆ, ಒಂದಿನ ಈ ವಾಯುಸೇನೆ ಅಂತಾರೆ, ನಮ್ಮ ಮಿಲಿಟರಿ ಸಿಸ್ಟಮಲ್ಲಿ ವಾಯುಸೇನೆ ಇರುತ್ತೆ ನೋಡಿ, ಅವರು ಟ್ರೈನಿಂಗ್ ಕೊಡ್ತಿರ್ತಾರೆ ಸೋಲ್ಡರ್ಸ್ಗೆ, ಅಂದರೆ ಸೈನಿಕರಿಗೆ. ಅಲ್ಲಿ ಅವನ ಟೈಮ್ ಬ್ಯಾಡ್ ಆಗಿತ್ತು ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಟ್ರೈನಿಂಗ್ ಕೊಡುವಾಗ ಅವನ ರೈಟ್ ಹ್ಯಾಂಡ್ ಮುರಿದೋಗುತ್ತೆ. ಸೊ ಒಲಿಂಪಿಕ್ ಕ್ರೀಡೆಯಲ್ಲಿ ಅದು ಒಂದು ಗನ್ ಶೂಟಿಂಗ್ ಅನ್ನೋದು ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಿರ್ತಾನೆ, ಅಲ್ಲಿ ಕೈ ಮುರಿದೋಗುತ್ತೆ ಅವನಿಗೆ. ಓಕೆ, ರೈಟ್ ಹ್ಯಾಂಡಿಂದ ಶೂಟ್ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಅದೇ ಮುರಿದೋಗುತ್ತೆ. ಬಟ್ ಅವನಿಗೆ ತುಂಬ ನೋವಾಗುತ್ತೆ. ಇವಾಗ ಜನ ಅಂದ್ವಾ ಅಂದ್ಕೊಂಡ್ಬಿಡ್ತಾರೆ, ಆಗೋಯ್ತು, ಇವನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಇವನು ವೇಸ್ಟು ಅಂತ. ಸೊ ಅವ್ನಿಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಅಡ್ಮಿಟ್ ಮಾಡಿಸಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಎಲ್ಲ ಸರಿ ಹೋಗ್ತಾನೆ. ಬಟ್ ಕೈ ಮಾತ್ರ ಮುರಿದೋಗುತ್ತೆ, ಕೈ ಬರಲ್ಲ. ಸೊ ಅವನು ಸ್ವಲ್ಪ ದಿನ ಥಿಂಕ್ ಮಾಡ್ತಾನೆ, 1-2 ತಿಂಗಳು ಥಿಂಕ್ ಮಾಡ್ತಾನೆ, ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೆಫ್ಟ್ ಹ್ಯಾಂಡಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಮಾಡ್ತಾನೆ. ಒಂದು 5-6 ಮಂತ್ಸ್ ಆದಮೇಲೆ ಅವ್ನು ಪರ್ಫೆಕ್ಟ್ ಆಗಿಬಿಡುತ್ತೆ ಅವ್ನ ಪ್ರಾಕ್ಟೀಸ್. ಓಕೆ, ಮತ್ತು ಅವನು ಒಲಿಂಪಿಕ್ಗೆ 4 ಇಯರ್ಸ್ ಕಾಯಬೇಕಲ್ವಾ, ಮತ್ತು 4 ಇಯರ್ಸ್ ಕಾಯ್ತಾನೆ. ಒಲಿಂಪಿಕ್ಸ್ ಆ ದಿನ ಬರುತ್ತೆ, ಆ ದಿನ ಒಲಿಂಪಿಕ್ ಕ್ರೀಡೆನೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆನಾ? ಸೊ ಮತ್ತು ಜನರಲ್ಲಿ ಇದಾಗಲ್ಲ ಹೋಗಲ್ಲ, ಒಲಿಂಪಿಕ್ ಕ್ರೀಡೆನೇ ಕ್ಯಾನ್ಸಲ್ ಆಗೋಯಿತು. ಸ್ವಲ್ಪ ಪ್ರಾಬ್ಲಮ್ಸಿಂದ ಅವ್ರ ಕಡೆ, ಆ ಬೋರ್ಡಿಂದ, ಒಲಿಂಪಿಕ್ ಬೋರ್ಡಿಂದನೇ ಕ್ಯಾನ್ಸಲ್ ಮಾಡಿಸ್ಬೇಕಾರಲ್ಲ ಅವರು. ಓಕೆ, ಅದು ಆಗಲ್ಲ ಹೋಗಲ್ಲ, ಇವಾಗ ಸುಮ್ಮನೆ ಯಾಕೆ ನಿಮ್ಗೆ ಪಡ್ತಾ ಇರೋ ಕಷ್ಟ ಎಲ್ಲ ವೇಸ್ಟೇ ಅಂತ. ಓಕೆ, ಬಟ್ ಅವನು ಇರ್ತಾನಲ್ವ ಆ ವ್ಯಕ್ತಿ ಅವನು ಸೋಲನ್ನು ಒಪ್ಪೋದಿಲ್ಲ, ಪ್ರಾಕ್ಟೀಸ್ ನಡೆಸ್ತಾನೆ ಇರ್ತಾನೆ, ಪ್ರಾಕ್ಟೀಸ್ ತುಂಬಾ ನಡೆಸ್ತಾನೆ. ಓಕೆ, ಆದರೆ ಆಗಲಿ, ಮುಂದೆ ಬರುವ ಒಲಿಂಪಿಕಲ್ಲಾದರೂ ನಾನು ಮೆಡಲ್ ತಗೋಬೇಕು ಅಂತ ಆಸೆಯಿಂದ ಮತ್ತೆ ಪ್ರಾಕ್ಟೀಸ್ನ ನಡೆಸ್ತಾ ಇರ್ತಾನೆ. ಮತ್ತೆ 4 ಇಯರ್ಸ್ ಆಗುತ್ತೆ, ಮತ್ತೆ ಒಲಿಂಪಿಕ್ ಟೈಮ್ ಬರುತ್ತೆ, ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅದು. ಓಕೆ, ಈ ಸರಿ ಅಂತೂ ಎಲ್ರಿಗೂ ಕನ್ಫರ್ಮ್ ಆಗೋಯ್ತು, ಇವಾಗ ಒಲಿಂಪಿಕ್ಕೇ ಕ್ಯಾನ್ಸಲ್ ಆಗ್ತಿದೆ ಅಂದಮೇಲೆ ಇವನು ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಿದ್ದಾನೆ, ಸುಮ್ಮನೆ ಆಸೆ ಅವ್ನು ಮೆಂಟ್ಲಾಗ್ಬಿಟ್ಟಿದ್ದಾನೆ, ಅವನ ಆಸೆನಲ್ಲಿ ಆ ಇಂಟ್ರೆಸ್ಟ್ ಮೇಲೆ ಅವನು ತುಂಬಾ ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತ. ಓಕೆ, ಮತ್ತೆ ಅವನು ಆಗಲಿ ಇನ್ನು ಮುಂದೆ ಆದರೂ ಬರುತ್ತಲ್ವ ಅಂತ ವೆಯ್ಟ್ ಮಾಡ್ತಾನೆ. ಓಕೆ, ಸೊ ವೆಯ್ಟ್ ಮಾಡಿ ಮತ್ತೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಡ್ತಾನೆ. ಲೆಫ್ಟ್ ಹ್ಯಾಂಡಿಂದಾನೇ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕಂತಹ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಬಟ್ ಅದಕ್ಕೆ ಅವನು ಸರಿ ತೂಗಿದ್ದಾನೆ. ಓಕೆ, ನೋಡಿ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ, ತುಂಬಾ ಪ್ರಾಕ್ಟೀಸ್ ಮಾಡ್ತಾನೆ. 8 ಇಯರ್ಸ್ ಆಗೋಯ್ತು. ನೋಡಿದ್ರೆ ಅವನ ಏಜು ಮುಗಿತಾ ಬಂತು, 38 ಇಯರ್ಸ್ ಆಗೋಗಿತ್ತು ಅವನ ಏಜು. ಮತ್ತು ಅವನ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾರಲ್ವ, ಅವ್ರ ಏಜ್ 25-26 ನಮ್ಮ ಏಜ್ನವ್ರು ಆಗಿರ್ತಾರೆ. ಬಟ್ ಅವ್ನಿಗೆ 38 ಇಯರ್ಸ್ ಆಗಿಬಿಟ್ಟಿರುತ್ತೆ. ಮತ್ತು ಮನುಷ್ಯನಿಗೆ ಏಜ್ ಆಗ್ತಾ ಇದ್ದಂಗೆ ಅವ್ರಿಗೆಲ್ಲ ಅಷ್ಟೊಂದು ಇಂಟ್ರೆಸ್ಟು, ಶಕ್ತಿ ಎಲ್ಲ ಕಮ್ಮಿ ಆಗ್ತಾ ಹೋಗ್ತಲ್ಲ. ಸೊ ಆ ರೀತಿ ಆಗುತ್ತೆ. ಬಟ್ ಅವನಿಗೆ ಆ ಇಂಟ್ರೆಸ್ಟು ಅನ್ನೋದು ಆ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ ಅವನಿಗೆ. ಮತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಕಡೆಗೆ ವಿನ್ ಆಗ್ತಾನೆ.
ಬರುತ್ತೆ. 8 ಇಯರ್ಸ್ ಆದಮೇಲೆ ಬರುತ್ತೆ ಅದು. ಓಕೆ, ಒಲಿಂಪಿಕ್ಕಲ್ಲಿ ಆ ದಿನ ಬಂದೇ ಬರುತ್ತೆ. ಬಂದು ಅವ್ನು ಪಾರ್ಟಿಸಿಪೇಟ್ ಮಾಡ್ದ, ಅದರಲ್ಲಿ ಗೆದ್ಕೊಂಡ. ಸೊ ನೋಡಿ, ಅವನಿಗೆ ನಾನು ಇದರಿಂದ ಏನು ಹೇಳೋದಂದರೆ, ಇಂಟ್ರೆಸ್ಟ್ ಅದು ಎಂಥದೇ ಕಷ್ಟ ಬರಲಿ, ಮನುಷ್ಯನಿಗೆ ಮಾಡಬೇಕು ಅನ್ನೋ ಛಲ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾನೆ ಅಂತ ನಾನು ಹೇಳ್ತೀನಿ. ಛಲ ಅನ್ನೋದು ಬಂದರೆ ಇಂಟ್ರೆಸ್ಟು, ಡೆಡಿಕೇಶನ್ನು, ಓಕೆ, ಎಲ್ಲ ಬರುತ್ತೆ. ಓಕೆ, ಎಲ್ಲನೂ ಬರುತ್ತೆ. ಫಸ್ಟ್ ನೀವು ಡಿಸೈಡ್ ಆಗಿ ನೀವು ಏನು ಮಾಡಬೇಕು ಲೈಫಲ್ಲಿ ಅಂತ ಇದ್ದೀರೋ ಅದನ್ನು ಕ್ಲೀನಾಗಿ ಫುಲ್ ಆಫ್ ಇಂಟ್ರೆಸ್ಟಿಂದ ಮಾಡಿ. ಓಕೆ, ಇವ್ರು ಹೇಳಿದ್ರು, ನಮ್ಮ ತಂದೆ ಹೇಳಿದ್ರು ಆ ಫೀಲ್ಡ್ನಲ್ಲಿ ಹೋಗು, ನಮ್ಮ ತಾಯಿ ಹೇಳಿದ್ರು ಇದು ಚೆಂದಾಗಿರುತ್ತೆ, ನಮ್ಮ ಫ್ರೆಂಡ್ಸ್ ಹೇಳಿದ್ರು ಲೈಫ್ ಮುಂದೆ ಇದ್ರಲ್ಲಿ ಚೆನ್ನಾಗಿರುತ್ತೆ ಅನ್ನೋದಲ್ಲ ಫ್ರೆಂಡ್ಸ್. ನಿಮ್ಮ ಮನಸ್ಸು ಹೇಳಿದ್ದನ್ನು ನೀವು ಕೇಳಿ, ಡೆಫಿನೆಟ್ಲಿ ಒಂದಿನ ನಿಮಗೆ ಒಳ್ಳೆ ದಿನ ಬಂದೇ ಬರುತ್ತೆ. ಆ ಒಳ್ಳೆ ದಿನ ಬಂದು ಆವಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಆ ನೀರಿಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಅಂದರೆ ನನ್ನ ಬಾಯಿಯಿಂದ ನಾನು ಹೇಳೋಕ್ಕಾಗಲ್ಲ, ಅದನ್ನು ಫೀಲ್ ಆದವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಓಕೆ, ಸೊ ಈ ರೀತಿ ಇರುತ್ತೆ ಲೈಫು. ಸೊ ಕಷ್ಟ ಪ್ರತಿಯೊಬ್ಬನಿಗೂ ಬರುತ್ತೆ, ಶ್ರೀಮಂತನಿಗೂ ಬಡವನಿಗೂ. ಕಡೆಗೆ ದೇವರುಗಳಿದ್ರಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ ದೇವರುಗಳು ಇದ್ರು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಇದ್ರು ಅಂತ ನಮ್ಮ ಭಗವದ್ಗೀತೆ, ಪುರಾಣ, ಬೈಬಲಲ್ಲಿ ಬರೆದಿದ್ದಾರಲ್ವ. ಸೊ ಅಲ್ಲಾ ಇದ್ದರು, ಮತ್ತು ನಮ್ಮ ರಾಮ ಅವರಿದ್ದರು, ಮತ್ತು ಕ್ರೈಸ್ತರು ಅವರು ಜೇಸಸ್ ಅವರೆಲ್ಲ ಇದ್ದರು ಅಂಥವ್ರಿಗೇನೆ ಈ ಕಷ್ಟ ಬಿಟ್ಟಿಲ್ಲ. ಬಟ್ ಸಾಮಾನ್ಯ ಮನುಷ್ಯರಾದ ನಮಗೆ ಬಿಡುತ್ತಾ ಈ ಕಷ್ಟ ಹೇಳಿ? ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ. ಅದರಲ್ಲಿ ನೀವು ಸೋಲನ್ನು ಒಪ್ಪದೆ, ಓಕೆ, ಯಾವುದಕ್ಕೂ ಅಂಜದೆ ನಿಜಾಯಿತಿಯಿಂದ ನಿಮ್ಮ ಕೆಲಸನ ನೀವು ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ನೋಡಿ, ನಾನು ಈ ರೂಟಲ್ಲಿ ಇವತ್ತು ಯಾಕೆ ಬಂದೆ ಅಂದರೆ, ಸೊ ಹಲವಾರು ಜನ ಹಲವಾರು ರೀತಿಯಲ್ಲಿ ವೇಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದಾಗ್ತಾ ಇರಲ್ಲ. ಓಕೆ, ಸೊ ಅದಕ್ಕೆ ರೀಸನ್ ಏನಂದರೆ ಲ್ಯಾಕ್ ಆಫ್ ಸೈಂಟಿಫಿಕ್ ರೀಸನ್. ಅದರ ಹಿಂದೆ ಅವ್ರು ಯೂಸ್ ಮಾಡ್ತಿರ್ತಾರಲ್ಲ ಏನಾದರೂ ಡಯೆಟು ಅಥವಾ ಎಕ್ಸಸೈಸ್, ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಸರಿಯಾಗಿಲ್ಲ ಅಂದರೆ, ಸೈಂಟಿಫಿಕಲಿ ಅವ್ರು ಮಾಡ್ತಾ ಇಲ್ಲ ಅಂದರೆ, ಇಲ್ಲಾಂದರೆ ಅವ್ರು ಡಯೆಟ್ ಮಾಡ್ತಿಲ್ಲ ಅಂದರೆ, ಇಲ್ಲ ಅಂದ ಅವ್ರು ಬಿದ್ದಿರುತ್ತಲ್ಲ ಹವ್ಯಾಸಗಳು, ಕೆಟ್ಟ ಹವ್ಯಾಸಗಳು, ಡ್ರಿಂಕು, ಸ್ಮೋಕಿಂಗ್, ಅದರಿಂದಾಗಲಿ, ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ನಿಮ್ಮ ಹೊಸ ಜರ್ನಿನ. ಈ ಮನುಷ್ಯನ ಲೈಫ್ ಎಷ್ಟೊಂದು ಅತ್ಯುತ್ತಮವಾದದ್ದು, ಅದ್ಭುತವಾದದ್ದು ಮತ್ತು ಅಮೂಲ್ಯವಾದದ್ದು ಅಂತ ನಾನು ಇವಾಗ ಹೇಳ್ತೀನಿ. ಇನ್ನೊಂದು ಸಣ್ಣ ಸ್ಟೋರಿ ಹೇಳ್ತೀನಿ ನೋಡಿ. ಭಗವಾನ್ ಬುದ್ಧ ಎಲ್ರಿಗೂ ಗೊತ್ತಲ್ವ? ಓಕೆ, ಭಗವಾನ್ ಬುದ್ಧರ ಹತ್ರ ಒಬ್ಬ ಏನಂತಾರೆ ಅವ್ರನ್ನ ಅನುಸರಿಸೋರು, ಪಾಲನೆ ಮಾಡೋರು ಇದ್ರಲ್ಲ. ಓಕೆ, ಅವನಿದ್ರಂತೆ. ಭಗವಾನ್ ಬುದ್ಧ ಅವ್ರಿಗೆ ಒಂದು ಚಿಕ್ಕ ಡೈಮಂಡ್ ಕೊಟ್ಟು, ಇದನ್ನು ಮಾರಬೇಡ, ಬಟ್ ಇದರ ವ್ಯಾಲ್ಯೂನ ತಿಳ್ಕೊಂಡು ಬಾ ನೀನು. ಈ ಪಬ್ಲಿಕಲ್ಲಿ ಹೋಗಿ, ಮಾರ್ಕೆಟ್ ಹೋಗಿ ಪ್ರತಿಯೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡು, ಇದರ ವ್ಯಾಲ್ಯೂ ಏನಿದೆ ಅಂತ ತಿಳ್ಕೊಂಡು ಬಾ ಅಂತಾರೆ. ಓಕೆ, ಆ ಮನುಷ್ಯ ಎತ್ಕೊಂಡು ಆ ಡೈಮಂಡ್ ಕಲ್ಲನ್ನ ಎತ್ಕೊಂಡು ಫಸ್ಟು ಎಲ್ಲಿ ಹೋಗ್ತಾರಂದರೆ, ಈ ಚಿಕ್ಕ ಮಕ್ಕಳಿಗೆ ಮಿಠಾಯಿ ಮಾರ್ತಾ ಇರ್ತಾರಲ್ವ, ಈ ಬಂಡಿಗಳಲ್ಲಿ ಹಾಕ್ಕೊಂಡು ಅವ್ರ ಹತ್ರ ಹೋಗ್ತಾನೆ, ತೋರಿಸ್ತಾನೆ, ಸರ್ ಇದರದ್ದು ವ್ಯಾಲ್ಯೂ ಎಷ್ಟು ಅಂತ. ಆವಾಗ ಅವನು ಏನು ಹೇಳ್ತಾನಂದರೆ, ನಾನು ಇದನ್ನು ತೆಗೆದುಕೊಂಡು 10 ಜನರಿಗೆ ಮಿಠಾಯಿ ಕೊಡಬಲ್ಲೆ ಅಂತಾರೆ. ಓಕೆ ಹೌದಾ ಸರ್, ಓಕೆ ಕೊಡಿ ಅಂತ ಈಸ್ಕೊಂಡು ಬಂದುಬಿಡ್ತಾನೆ. ನೆಕ್ಸ್ಟು ತರಕಾರಿ ಮಾರ್ಕೆಟಲ್ಲಿ ಹೋಗ್ತಾನೆ, ಅಲ್ಲಿ ಕೇಳ್ತಾನೆ, ಸರ್ ಇದಕ್ಕೆ ಎಷ್ಟು ಇದರದ್ದು ವ್ಯಾಲ್ಯೂ ಅಂತಾನೆ. ಅವನು ತರಕಾರಿ ಮಾರೋನು ಏನಂತಾನಂದರೆ, ನಾನು ಇದನ್ನು ತೆಗೆದುಕೊಂಡು ನಿನಗೆ ಒಂದು ದಿನಕ್ಕೆ ಆಗುವಷ್ಟು ತರಕಾರಿ ಕೊಡಬಲ್ಲೆ ಅಂತಾನೆ. ಓಕೆ ಹೌದಾ, ಓಕೆ ಥ್ಯಾಂಕ್ ಯು, ಕೊಡಿ ಅಂತ ವಾಪಸ್ ಇಸ್ಕೊತಾನೆ. ಮತ್ತು ನೆಕ್ಸ್ಟು ಗೋಲ್ಡ್ ಸ್ಮಿತ್ ಹತ್ರ ಹೋಗ್ತಾನೆ. ಗೋಲ್ಡ್ ಸ್ಮಿತ್ ಅಂದರೆ ಬಂಗಾರದ ಅಂಗಡಿ ಹತ್ರ ಹೋಗ್ತಾನೆ. ಓಕೆ, ಬಂಗಾರದ ಅಂಗಡಿಯಲ್ಲಿ ಹೋಗ್ಬಿಟ್ಟು ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ ಆ ಬಂಗಾರದ ಅಂಗಡಿಯವನಿಗೆ. ಅವನು ಏನು ಹೇಳ್ತಾನಂದರೆ, ನಾನು ಇದನ್ನು ತೆಗೆದುಕೊಂಡು ನಿನಗೊಂದು 5 ಲಕ್ಷ ರೂಪಾಯಿ ಕೊಡಬಲ್ಲೆ ಅಂತಾನೆ. ಓಕೆ ಹೌದಾ, ಸರಿ ಇದನ್ನು ಕೊಡಿ, ನನಗೆ ಬೇಕು ವಾಪಸ್ಸು ಅಂತಾನೆ. ಓಕೆ ಬಾಪ ಇಲ್ಲಿ ಇನ್ನು ನಾನು 10 ಲಕ್ಷ ಕೊಡ್ತೀನಿ, ಕೊಟ್ಬಿಟ್ಟು ಹೋಗು, ಇದು ನನಗೆ ಬೇಕು ಅಂತಾನೆ ಅವನು ಬಂಗಾರದ ಅಂಗಡಿಯವನು. ಆದರೆ ಇವನು ಕೊಡೋದಿಲ್ಲ. ಓಕೆ,
ನೆಕ್ಸ್ಟು ಈ ಡೈಮಂಡ್ಸ್ ಮಾರ್ತಾರಲ್ವಾ, ಅವ್ರ ಹತ್ರನೇ ಎತ್ಕೊಂಡು ಹೋಗ್ತಾನೆ ಈ ಡೈಮಂಡ್ನ. ಆವಾಗ ಡೈಮಂಡ್ ಮಾರೋನು ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೊತಾನಂದರೆ, ಅವನು ಒಂದು ಬಟ್ಟೆನ ಕೆಳಗಡೆ ಇದು ಮಾಡಿ ಅದಂತಾರಲ್ವ ಬಟ್ಟೆ ಹಾಕಿ, ಓಕೆ ಇದ್ರ ಮೇಲೆ ಇಡಿ ಅಂತಾನೆ ಇಡ್ತಾರೆ. ಸರ್ ಇದರ ವ್ಯಾಲ್ಯೂ ಎಷ್ಟಿದೆ ಹೇಳಿ ಅಂದರೆ, ಇದರ ವ್ಯಾಲ್ಯೂನ ನನ್ನ ಬಾಯಿಂದ ಹೇಳೋಕ್ಕಾಗಲ್ಲ, ಇಷ್ಟೊಂದು ಅಮೂಲ್ಯ ಇದು. ಸೊ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಓಕೆ ಇದು ತುಂಬಾ ವ್ಯಾಲ್ಯೂಯಬಲ್, ಓಕೆ ಅಂತಾನೆ. ಹೌದಾ, ಕೊಡಿ ಹೋಗಲಿ, ನನಗೆ ಬೇಕಿದು ಅಂತ ಇಸ್ಕೊಂಡು ಬಂದುಬಿಡ್ತಾನೆ ವಾಪಸ್ ಬುದ್ಧನ ಹತ್ರ ಆ ಮನುಷ್ಯ. ಓಕೆ ಬಂದು ಬುದ್ಧನ ಹತ್ರ ಈ ರೀತಿ ನಡೆದಿರುತ್ತಲ್ವ ಇದನ್ನೆಲ್ಲ ಹೇಳ್ತಾನೆ. ಸೊ ಬುದ್ಧ ಹೇಳ್ತಾರೆ, ಈಸ್ ಎ ಗಾಡ್ ಅಲ್ವಾ, ಹೇಳ್ತಾರೆ, ನೋಡು ನೀನು ಒಬ್ಬ ಮನುಷ್ಯ, ಓಕೆನಾ, ನೀನು ನಿನ್ನ ಬಗ್ಗೆ ಯಾವ ರೀತಿ ಇಮೇಜ್ ಕ್ರಿಯೇಟ್ ಮಾಡ್ಕೊತೀಯೋ ಆ ಥರ ಇರುತ್ತೆ ನಿನ್ನ ಲೈಫು. ನೀನು ಎತ್ಕೊಂಡೋಗಿ ಆ ಬೊಂಬೈ ಮಿಠಾಯಿಗೆ ನೀನು ಮಾರ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಇಲ್ಲಾಂದರೆ ನೀನು ಗೋಲ್ಡ್ ಹತ್ರ ಹೋಗ್ಬಿಟ್ಟು ಗೋಲ್ಡ್ ಸ್ಮಿತ್ ಅಷ್ಟಾದರೆ ಅದೆಲ್ಲ ನಿನ್ನ ಕೈಯಲ್ಲಿರುತ್ತೆ. ನಿನ್ನ ಅಮೂಲ್ಯವಾದದ್ದು ನಿನ್ನ ಲೈಫು, ಮನುಷ್ಯನ ಜನ್ಮ ಒಂದು ಅಮೂಲ್ಯವಾದದ್ದು, ಅದನ್ನು ಕೇಳಿಸ್ಕೊತಾರೆ ಜನ, ಅದು ಅವ್ರ ಕೈಯಲ್ಲೇ ಇರುತ್ತೆ, ಓಕೆ ಅಂತ ಹೇಳ್ತಾರೆ ಬುದ್ಧ. ಸೊ ನಮಗೆ ಈ ಜನ್ಮ ಸಿಕ್ಕಿದ್ರಲ್ಲ, ಮನುಷ್ಯನ ಜನ್ಮ, ಇದು ತುಂಬ ಅಮೂಲ್ಯವಾದದ್ದು, ಇದನ್ನು ಮಾರೋಕ್ಕಾಗಲ್ಲ ಫ್ರೆಂಡ್ಸ್, ಇದನ್ನು ದುಡ್ಡಿಂದ ಬೆಲೆ ಕಟ್ಟೋದಕ್ಕೆ ಆಗಲ್ಲ, ಓಕೆ. ಸೊ ಇದು ತುಂಬಾ ಅಮೂಲ್ಯವಾದದ್ದು, ಇದನ್ನು ಯಾವ ರೀತಿ ನೀವು ಮುಂದುವರಿಸ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಲೈಫ್, ಓಕೆ. ಸೊ ಯಾವುದಕ್ಕೂ ನೀವು ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟ ಬಂದರೂ ಅಂಜಬೇಡಿ, ಓಕೆ. ಹಾಗೆ ನಿಮ್ಮ ವ್ಯಾಲ್ಯೂಸ್ನ ನೀವು ಕಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ, ಓಕೆ. ನಿಮ್ಮ ವ್ಯಾಲ್ಯೂ ಯಾವತ್ತೂ ಹೈಯರಲ್ಲೇ ಇರುತ್ತೆ, ಹೈ ಎಂಡಲ್ಲೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನ್ನದೇ ತಗೊಳ್ಳಿ, ನಾನೊಬ್ಬ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್, ಓಕೆ. ಸೊ ನಾನು ನಿಮ್ಮ ಹತ್ರ ಏನು ಮುಚ್ಚಳಿ ಹೇಳಿ, ಓಕೆ. ನಾನೊಬ್ಬ ಇಂಜಿನಿಯರಿಂಗ್ ಕ್ಯಾಂಡಿಡೇಟು. 2014 ನಂದು ಡಿಗ್ರಿ ಕಂಪ್ಲೀಟ್ ಆಯಿತು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ. ಹಾಗೆ ನನಗೆ ಈ ಫಿಟ್ನೆಸ್ ಫೀಲ್ಡಲ್ಲಿ ನಾನು ಡಿಪ್ಲೊಮೊ ಫೈನಲ್ ಇಯರಲ್ಲಿ ಇದ್ದಾಗಲಿಂದ ನನಗೆ ತುಂಬ ಆಸಕ್ತಿ, ಓಕೆ. ಸೊ ನಾನು ಬಿಟ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಫೈನಲ್ ಇಯರಲ್ಲಿ ಎಲ್ಲ ಪ್ಲೇಸ್ಮೆಂಟ್ಸ್ ಎಲ್ಲ ಆಗ್ತಿತ್ತಲ್ವ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಯಾಕೋ ನೀನು ಇಷ್ಟೊಂದು ಜಾಲಿಯಾಗಿದ್ದೀಯಾ, ನೀನು ಯಾವುದೋ ಪ್ಲೇಸ್ಮೆಂಟ್ಗೆ ಅಟೆಂಡ್ ಮಾಡಲ್ವಾ ಅಂತ ಹೇಳಿದ್ರು. ನಾನು ಅದನ್ನು ಕೇಳಿಸ್ಕೊತಾ ಇರಲಿಲ್ಲ, ಕಾಲೇಜ್ ಲೈಫ್ ಅಲ್ವಾ, ಹಾಗೆ ಎಂಜಾಯ್ಮೆಂಟ್, ಓಕೆ. ಹಾಗೆ ಒಂದಿನ ನಮ್ಮ ಪ್ಲೇಸ್ಮೆಂಟ್ ಆಫೀಸರು ಅದು ಸ್ವಲ್ಪ ಇದು ಮಾಡಿಸ್ತಾಯಿದ್ರು, ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಒಂದೊಂದು ಟಾಪಿಕ್ ಕೊಟ್ಟು ಅವ್ರಿಗೆ ಅದನ್ನು ಮಾತಾಡಬೇಕು ಅಂತ ಹೇಳಿದರು. ನಾನೊಂದು ಟಾಪಿಕ್ ತೊಗೊಂಡೆ, ನನ್ನ ಲೈಫ್ ಬಗ್ಗೆ ನಾನು ಮುಂದೆ ಏನು ಮಾಡ್ತೀನಿ, ನನ್ನ ಗೋಲ್ಸ್ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಕೇಳಿದ್ರು, ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ, ನನ್ನ ಲೈಫು, ನನ್ನ ಮುಂದೆ ನನ್ನ ಲೈಫ್ ಯಾವ ರೀತಿ ಇರಬೇಕು ಅಂತ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ. ಅವ್ರು ಏನಂದರು, ನಾನು ಹೋದೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮೇಲೆ, ಆಗಲೂ ನಾನು ಜಿಮ್ ಮಾಡ್ತಾಯಿದ್ದೆ, ಸ್ಟಿಫ್ ಆಗಿಬಿದೆ, ಒಳಗಡೆಯಿಂದ ಭಯ ಸ್ಟೇಜ್ ಮೇಲೆ ಆ ಡ್ಯಾನ್ಸ್ ಮೇಲೆ ಹೋಗೋಕ್ಕೆ ಕ್ಲಾಸ್ ರೂಮಲ್ಲಿ. ಬಟ್ ಏನು ಮಾಡೋದು, ಅವತ್ತು ನಾನು ಫುಲ್ ಟೀ-ಶರ್ಟ್, ಟೈಟಾಗಿರೋ ಟೀ-ಶರ್ಟ್, ಎಲ್ಲೋ ಟೀ-ಶರ್ಟ್ ಹಾಕ್ಕೊಂಡು ಹೋಗಿದ್ದೆ. ಹಾಗೆ ಹೋಗಿದ್ದ ತಕ್ಷಣ ಎಲ್ಲ ಕ್ಯಾಂಡಿಡೇಟ್ಸ್ಗೆ ನೋಡಿದೆ, ನನ್ನ ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸೇ, ಈ ಕಡೆ ಆ ಕಡೆ ಎಲ್ಲ ನೋಡಿದೆ. ಓಕೆ, ಭಯ ಎತ್ಕೊಂತು. ಆ ಭಯನ ಕವರ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಫುಲ್ಲು ಜಿಮ್ ಬಾಡಿ, ಫುಲ್ ಸ್ಟ್ರಾಂಗ್ ಬಾಡಿ, ಆ ಥರ ಬಿಹೇವ್ ಮಾಡ್ತಿದ್ದೆ. ಮತ್ತು ನಾನು ತಗೊಂಡೆ ನನ್ನ ಟಾಪಿಕ್ನ, ನನ್ನ ಲೈಫ್ ಬಗ್ಗೆ ನಾನು ಮಾತನಾಡಿದೆ, ಆ ಬಿಸ್ನೆಸ್ ಮಾಡಬೇಕು, ಇದು ಮಾಡಬೇಕು, ಅದನ್ನು ಮಾಡ್ಬೇಕಂತ ಹೇಳಿದೆ. ಸೊ ಅವರಿದ್ರು ಆವತ್ತು, ಓಕೆ ಯುವರ್ ಪ್ಲ್ಯಾನ್ ಈಸ್ ವೆರಿ ನೈಸ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ನಂಗೆ ಅದನ್ನ ಇನ್ನೂ ಜ್ಞಾಪಕ ಇದೆ, ಓಕೆ. ಸೊ ಅಂದಿನ ನಾನು ಮರೆಯೋಕ್ಕಾಗಲ್ಲ ನನ್ನ ಲೈಫಲ್ಲಿ, ಓಕೆ. ಸೊ ಈ ರೀತಿ ಅದರಿಂದ ನನಗೆ ಏನು ಅರ್ಥ ಆಯ್ತಂದರೆ, ಸೊ ಒಬ್ಬರ ಹತ್ರ ಹೋಗ್ಬಿಟ್ಟು ನಾವೇನು ಕೆಲಸ ಮಾಡೋದು, ನಂದೇ ನಂಬೋನ್ ಏನಾದರೂ ಮಾಡಬೇಕು ಅನ್ನೋದು ನನ್ನ ಛಲ. ಸೊ ಅದನ್ನು ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ, ಅವರೆಲ್ಲ ಅದನ್ನು ಒಪ್ಕೊಂಡ್ರು, ಓಕೆ. ಆ್ಯಕ್ಚುಲಿ ಕಾಮನ್ನಾಗಿ ಇಂಜಿನಿಯರಿಂಗಲ್ಲಿ ಏನಾಗುತ್ತೆ, ಫೈನಲ್ ಇಯರ್ವರೆಗೂ ಓದ್ತಾರೆ, ಫೈನಲ್ ಇಯರಲ್ಲಿ ಪ್ಲೇಸ್ಮೆಂಟ್ಸ್ ನಡೆಯುತ್ತೆ, ಅದರಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಹೋಗಿ ಕಂಪ್ನಿ ಸೇರ್ಕೊಂಡು ಬಿಡ್ತಾರೆ. ಅವ್ರು ಹೋಗಿಬಿಟ್ಟು ಅಲ್ಲಿ ಕಂಪ್ನಿದವ್ರು ಇಷ್ಟೊಂದು ಫಿಕ್ಸ್ ಮಾಡಿಬಿಡ್ತಾರೆ, ನಿನ್ನ ವ್ಯಾಲ್ಯೂ ಇಷ್ಟೇ ಅಂತ. ಅದನ್ನು 25,000 ಫಿಕ್ಸ್ ಮಾಡ್ತಾರೆ, ಸ್ಟಾರ್ಟಿಂಗ್ 25,000 ಪ್ಲೇಸ್ಮೆಂಟು. ಆದರೆ MNC ಕಂಪ್ನೀಸಲ್ಲಿ ಅಷ್ಟು ಅಂದ್ಬಿಡ್ತಾರೆ, ಅದರಲ್ಲಿ ಅವ್ರಿಗೆ ವ್ಯಾಲ್ಯೂ ಕಟ್ಬಿಡ್ತಾರೆ. ಇಷ್ಟು ನಿಮ್ಮ ಹತ್ರ ಅವ್ರು ಎಷ್ಟು ದುಡ್ಸ್ಕೊತಾರೆ ಅಂದರೆ 25 crores ಅದು ಎಷ್ಟು ದುಡ್ಸ್ಕೊತಾರೆ, ತಿಂಗಳಿಗೆ 25,000 ಕೊಡ್ತಾರೆ, ಓಕೆ.
ಸೊ ಇದೆಲ್ಲ ಫ್ಯಾಕ್ಟ್ಸ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಓಕೆ. ಸೊ ನನಗೆ ಆ ರೀತಿ ಇಷ್ಟ ಇಲ್ಲ. ಒಬ್ಬರು ಕೆಲಸ ಕಡೆ ಹೋಗ್ಬಿಟ್ಟು ಅವ್ರು ಕೂಡ ಸ್ಯಾಲ್ರಿಯಿಂದ ನಮ್ಮ ಜೀವನ ನನಗೆ ಇಷ್ಟ ಇಲ್ಲ. ಸೊ ನಾನು ಬಿಟ್ಬಿಟ್ಟೆ. ಇಂಜಿನಿಯರಿಂಗು ಮುಗೀತು. ಓಕೆ. ಬಿಟ್ಟು ಬಂದೆ. ನನ್ನ ಪ್ಲೇಸ್ಮೆಂಟ್ ಯಾವ ನನ್ನ ಕಂಪ್ನಿ ಇದುವರೆಗೆ ನಾನು ಜಾಬ್ ಮಾಡಿಲ್ಲ. ನಾನು ನಂಬ್ತಿರೋ ಬಿಡ್ತಿರೋ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ 2014 ಕಂಪ್ಲೀಟ್ ಮಾಡಿದ್ದು. ಸುಮ್ಮನೆ ಮನೆ ಫೋರ್ಸ್ಗೆ ಇವಾಗ ಜಾಬ್ ಇಲ್ಲ ಕಂಪ್ಲೀಟ್ ಆಗೋಯ್ತು ಅಂತ ಮನೇಲಿ ಬೈತಾರಲ್ವಾ, ಎಲ್ಲೋ ಜಾಬು ಅಂತ. ಸುಮ್ಮನೆ ಅದಕ್ಕೋಸ್ಕರ ನಾನು ಒಂದು 6 ಮಂತ್ಸ್ ಕಾಲ್ ಸೆಂಟ್ರ್ ಅಂದರೆ ಇಷ್ಟ ಅಲ್ಲ, ಜಸ್ಟ್ ಏನೋ ಮನೆಗೆ ತೋರಿಸ್ಕೋಬೇಕು ಅದಕ್ಕೋಸ್ಕರ ಹೋದೆ. ಮತ್ತು ಮನೇಲಿ ಡೈರೆಕ್ಟಾಗಿ ಹೇಳಿಬಿಟ್ಟೆ ನನ್ನ ಕೈಯಲ್ಲಿ ಜಾಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಜಾಬ್ ಮಾಡೋ ಹಂಗಿದ್ರೆ ನಾನು ಕಾಲೇಜಲ್ಲಿ ಪ್ಲೇಸ್ ಆಗ್ತಿದ್ದೆ ಅಂತ. ಸೊ ಅವರು ಆವಾಗ ಬಿಟ್ಬಿಟ್ರು. ಸುಮ್ಮನೆ ಏನೋ ಮಾಡೋಲ್ಲ ಅಂತ. ನಮ್ಮ ಮನೆಯಲ್ಲಿ ಬಿಸ್ನೆಸ್ಗೆ ಕೊಡುವಷ್ಟು 20 lakhs 30 lakhs ಅಷ್ಟೊಂದು ಶ್ರೀಮಂತ ಅಷ್ಟೊಂದು ಅಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಓಕೆ. ನಾನು ಇವತ್ತು ಗಾಡ್ ಗ್ರೇಸ್ ಪರವಾಗಿಲ್ಲ. ನನ್ನ ಸ್ಯಾಲ್ರಿ ಇವತ್ತು ಆವತ್ತು ಅವ್ರು MNCಯಲ್ಲಿ ಹೋದ್ರಲ್ಲ ನನ್ನ ಫ್ರೆಂಡ್ಸು, ಅವರು ಅವರಷ್ಟಿದೆ ನನಗೆ ಇವತ್ತು. ಅಂದರೆ ನಂದು ಓನ್ ಇದು. ನಾನು ಯಾವಾಗ ಬೇಕಾದರೂ ಮಲ್ಕೋಬೋದು, ಯಾವಾಗ ಬೇಕಾದ್ರೂ ಎದ್ದೋಗ್ಬೋದು. ಯಾವಾಗೂ ಆನ್ಸರ್ ಮಾಡೋ ಹಂಗಿರಲ್ಲ ಅಲ್ವಾ. ಸೊ ಅದೇ ನನಗೆ ಬೇಕಾಗಿದ್ದು. ದೇವರು ನನಗೆ ಡೇ ಬೈ ಡೇ ನನಗೆ ಒಳ್ಳೆ ದಾರಿನ ತೋರಿಸ್ತಾ ಇದ್ದಾನೆ, ನಾನಿಲ್ಲ ಅಂತ ಹೇಳಲ್ಲ. ಓಕೆನಾ ಫ್ರೆಂಡ್ಸ್. ನೋಡಿ ನಾನು ತುಂಬ ಕಷ್ಟಪಟ್ಟೆ, ಮನೇಲಿ ಬೈಸ್ಕೊಂಡೆ. ನಮ್ಮ ಊರುಗಳಲ್ಲಂತೂ ನಿಮ್ಗೆ ಗೊತ್ತಿರುತ್ತೆ, ಇವ್ನು ಇಷ್ಟೊಂದು ಓದ್ಬಿಟ್ಟು ನೀನು ಒಂದು ಸುನಿಸ್ತಾಕೊಂಡಿರ್ತಾನೆ, ಏನು ಮಾಡಲ್ಲ. ನಮ್ಮ ಮನಸ್ಸಲ್ಲಿ ಇರುತ್ತೆ ಒಂದು, ನಾವು ಇದನ್ನು ಅಚೀವ್ ಮಾಡಬೇಕು, ಅದು ಅಚೀವ್ ಮಾಡ್ಬೇಕಂತ. ಅವ್ರಿಗೆ ಅದು ಗೊತ್ತಿರಲ್ವಲ್ಲ. ಅವ್ರಿಗೆ ಏನು ಕಾಣುತ್ತೆ ಹೇಳಿ, ಜಾಬ್ ಮಾಡ್ತಾ ಇಲ್ಲ ಅನ್ನೋದೇ ಕಾಣುತ್ತೆ, ಅದರಿಂದ ಏನು ರೀಸನ್ ಇರುತ್ತೆ ಅಂತ ಅವ್ರಿಗೆ ಕಾಣಲ್ಲ. ಓಕೆ. ಸೊ ಇಷ್ಟೆಲ್ಲ ಇರುತ್ತೆ. ನಾನು ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಒಬ್ರಿಗೋಸ್ಕರ ನೀವು ಬದುಕಬೇಡಿ. ಅವ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಅವ್ರು ಈ ರೀತಿ ಮಾಡಿದ್ರು, ಈ ರೀತಿ ಮಾಡಿದ್ರು, ಆ ರೀತಿ ಮಾಡಿದ್ರು ಅಂತ ನೀವು ಅದನ್ನು ನಂಬಕ್ಕೆ ಹೋಗ್ಬೇಡಿ. ಮನೇಲಿ ಅದನ್ನೋದು ಇದನ್ನೋದು ಅಂದರೆ ಅದನ್ನೆಲ್ಲ ಟೈಮ್ ವೇಸ್ಟ್. ಅದು ಸಕ್ಸಸ್ ಖಂಡಿತ ಅಂತೂ ಆಗಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ನೀವು ಮಾಡಿ ಅಷ್ಟೇ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಇದುವರೆಗೂ ಯಾವುದೇ ಗೋಲ್ ಇಲ್ಲ ಅಂತಿದ್ರೆ, ಯಾವುದಾದ್ರೂ ಒಂದು ಗೋಲ್ ಇಟ್ಕೊಳ್ಳಿ ಲೈಫಲ್ಲಿ. ಅದನ್ನು ಅಚೀವ್ ಮಾಡೋಕ್ಕೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ. ಒಂದಿನ ನಿಮ್ಗೆ ಅಂಥ ದಿನ ಬರುತ್ತೆ, ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್ ನಾನು ಹೇಳೋದಕ್ಕೆ ಇಷ್ಟಪಡೋದು. ಓಕೆ. ಇದು ವೆಯ್ಟ್ ಲಾಸ್ಗಾದರೂ ಅನುಸರಿಸ್ಕೊಳ್ಳಿ, ನೀವು ನಿಮ್ಮ ಲೈಫ್ಗಾದರೂ ಹಾಕ್ಕೊಳ್ಳಿ, ಬಟ್ ಇದನ್ನು ಫಾಲೋ ಮಾಡಿ. ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ, ಯಾರ ಹತ್ರನೂ ಅಂಜಕ್ಕೆ ಹೋಗಬೇಡಿ. ನಿಮಗೆ ಊಟ ಇಲ್ಲ ಅಂದ್ರೂ ಸರಿ, ಪರವಾಗಿಲ್ಲ. ಸೊ ಊಟ ಇಲ್ಲ ಅಂದರೆ ಕೇಳ್ಕೊಂಡು ತಿನ್ನೋದು ತಪ್ಪೇನಿಲ್ಲ, ಬಟ್ ಅದು ಒಂದು ರೀತಿ ಇರುತ್ತೆ, ಅದಕ್ಕೆ ಹೋಗಿ. ಓಕೆ. ಸೊ ಲೈಫಲ್ಲಿ ನಿಮಗೂ ಪ್ರತಿಯೊಬ್ಬರಿಗೂ ಒಂದು ದಿನ ಬರುತ್ತೆ ಸಕ್ಸಸ್. ನೋಡಿ, ಕಷ್ಟ ಶ್ರಮ ಅನ್ನೋದಿದ್ರೆ ಮನುಷ್ಯನಿಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಓಕೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಇವತ್ತಿಷ್ಟೇ ನಾನು ಹೇಳ್ಬೇಕು ಅಂದ್ಕೊಂಡೆ, ಸ್ವಲ್ಪ ಅದು ನಿಮ್ಗೆ ಹೇಳಿಬಿಟ್ಟೆ. ಓಕೆ. ಇವಾಗ ಇದನ್ನು ನೀವು ಫಾಲೋ ಮಾಡ್ತಿರೋ ಬಿಡ್ತಿರೋ, ಇದನ್ನು ಸೀರಿಯಸ್ ಆಗಿ ತೊಗೊಳ್ತಿರೋ, ಲೇಸಿಯಾಗಿ ತೊಗೊಳ್ತಿರೋ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆ. ನಾನು ಇದಕ್ಕೂ ಏನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ನಾನು ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಓಕೆ, ಇದನ್ನು ಮೋಟಿವೇಶ್ನಲ್ ಆದರೂ ಅಂದ್ಕೊಳ್ಳಿ, ಇನ್ಸ್ಪಿರೇಷನಲ್ ಆದರೂ ಅಂದ್ಕೊಳ್ಳಿ, ನಿಮಗೆ ಮನಸ್ಸಿಗೆ ಬಂದ ಥರ ನೀವು ಅಂದ್ಕೊಳ್ಳಿ. ಬಟ್ ನಾನು ಹೇಳಿದ ತಕ್ಷಣ ನೀವು ಚೇಂಜ್ ಆಗಲ್ಲ ಅಂತ ಮನುಷ್ಯ ಒಬ್ಬರು ಹೇಳಿದ ತಕ್ಷಣ ಸ್ವಲ್ಪ ವಿಡಿಯೋ ನೋಡೋವರೆಗೂ ಹಾಗಿರುತ್ತೆ, ಮತ್ತೆ ಮಾಮೂಲಿ ಆಗಿಬಿಡ್ತಾರೆ, ಕಾಮನ್ನು. ಬಟ್ ಅದು ನಿಮ್ಮ ಮನಸ್ಸಿಂದ ನೀವು ಚೇಂಜ್ ಆಗಬೇಕು. ಆವಾಗಲೇ ನೋಡಿ, ಯು ಆರ್ ಮೆಚೂರ್ಡ್ ಎನಫ್. ಇಷ್ಟೊಂದು ಹೇಳಬಲ್ಲೆ. ನನಗೆ ಇದನ್ನು ಯಾರು ಹೇಳ್ತಾ ಇದ್ದಿದ್ದು ಹೇಳಿ, ನಮ್ಮ ಲೆಕ್ಚರರ್, ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಒಬ್ಬರು ಹೇಳ್ತಾಯಿದ್ರು, ಯು ಆರ್ ಮೆಚೂರ್ಡ್ ಎನಫ್ ಅಂತ. ಓಕೆ. ನಿಮಗೆ ಬುದ್ಧಿ ಬಂದಿದೆ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಅಷ್ಟು ಏಜ್ ಆಗಿದೆ ಅಂತ ಇದರ ಅರ್ಥ. ಸೊ ನಿಮ್ಮ ಲೈಫ್ನ ನೀವು ಯಾವ ರೀತಿ ಟರ್ನ್ ಮಾಡ್ಕೊತೀರೋ, ಅದು ಒಂದು ಅದೇ ಬೊಂಬೈ ಮೀಟಿಂಗ್ ನಿಮ್ಮ ಲೈಫ್ನ ನೀವು ಮಾರ್ಬಿಡ್ತಿರೋ, ಅಥವಾ ಇದನ್ನು ಅಮೂಲ್ಯವಾಗಿ ಲೈಫಲ್ಲಿ ಇತಿಹಾಸದಲ್ಲಿ ಹಿಸ್ಟ್ರಿ ಬರೀತಿರೋ, ಅದು ನಿಮ್ಮ ಮೇಲೆ ಬಿಟ್ಟಿತ್ತು ಫ್ರೆಂಡ್ಸ್. ಓಕೆನಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ಒಪ್ಕೊತೀನಿ. ಓಕೆ. ಸೊ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ದಿನ, ನಿಮ್ಮ ಈ ಸಂಡೇ ಹ್ಯಾಪಿಯಾಗಿ ಎಂಜಾಯಾಗಿ ಸ್ಪೆಂಡ್ ಮಾಡಿ. ನಿಮ್ಮನ್ನು ನಂಬ್ಕೊಂಡಿರೋರ ಜೊತೆ, ಹಾಗೆ ನಿಮ್ಮನ್ನು ಇಷ್ಟಪಡೋರ ಜೊತೆ.